ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ವಾರ್ತೆಗಳ ವಿವರ. 12ನೇ ಶತಮಾನದ ಕಾಯಕ ಶರಣರು ತಮ್ಮ ಕಾಯಕದಿಂದ ಕುಟುಂಬ ನಿರ್ವಹಣೆ ಮತ್ತು ಕಾಯಕದ ಜೊತೆಗೆ ವಚನಗಳ ಮೂಲಕ ಸಮಾಜವನ್ನು ತಿದ್ದಲು ಶ್ರಮಿಸುತ್ತಿದ್ದರು ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರ ಆಸ್ಥಾನದಲ್ಲಿ ಕಾಯಕ ಶರಣರೆಂದು ಹೆಸರುವಾಸಿಯಾಗಿದ್ದ ಮಾದಾರ ಚೆನ್ನಯ್ಯ, ಮಾದಾರ ಧೂಲಯ್ಯ, ಉರುಲಿಂಗ ಪೆದ್ದಿ, ಡೋಹರ ಕಕ್ಕಯ್ಯ ಹಾಗೂ ಸಮಗಾರ ಹರಳಯ್ಯ ಅವರು ಕಾಯಕದ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಸಮಾಜವನ್ನ ತಿದ್ದುತ್ತಿದ್ದರು. ಮೌಢ್ಯತೆಯನ್ನ ತೊಲಗಿಸುವುದು, ಸಮಾಜವನ್ನ ಸಮಾನತೆಯತ್ತ ಕೊಂಡೊಯ್ಯುವುದು ಎಲ್ಲಾ ಶರಣರ ಗುರಿಯಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಮೋಸ, ವಂಚನೆಗಳು ಸಮಾಜದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿವೆ ಎಂದರು. ಇದೇ ವೇಳೆ ಕಂದಾಯ ಇಲಾಖೆಯ ಆಡಳಿತ ವಿಭಾಗದ ಉಪ ಆಯುಕ್ತ ಡಾಕ್ಟರ್ ಬಿ ಶರಣಪ್ಪ ಸತ್ಯಂಪೇಟೆ ಮಾತನಾಡಿ, ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಉರುಲಿಂಗ ಪೆದ್ದಿ, ಡೋಹರ ಕಕ್ಕಯ್ಯ ಹಾಗೂ ಸಮಗಾರ ಹರಳಯ್ಯ ಅವರು ವಚನ ಸಾಹಿತ್ಯದ ಪ್ರಮುಖರಾಗಿದ್ದರು. 770 ಅಮರಂಗಗಳಲ್ಲಿ ಈ 5 ಮೊದಲಿಗರಾಗಿದ್ದಾರೆ. ಮೊದಲ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನೀಡಿದ ಶರಣ ಸಾಲಿನಲ್ಲಿ 5 ಕಾಯಕ ಶರಣರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಎಂದರು. ಮಾದಾರ ಚೆನ್ನಯ್ಯನವರು 12ನೇ ಶತಮಾನದ ಅನೇಕ ಮಹತ್ವದ ಶರಣ
ಹೀಗೆ ಮಾದಾರ ಚೆನ್ನಯ್ಯನು, ಮಾದಾರ ಗುಳೆಯನು, ಮುಗಿದ ವ್ಯಕ್ತಿಯವರು, ಇವರ ಕಟ್ಟೆಯರು, ಸಮಾಧಾನ ಹರಳು, ಇವರೆಲ್ಲರೂ ಶರಣರು. ಅವರನ್ನ ವಚನ ಸಾಹಿತ್ಯದಲ್ಲಿ ಪ್ರಮೋದಗಳು ಒತ್ತುಕೊಂಡಿದ್ದಾರೆ. ಪ್ರಮೋದಗಳು ಶರಣರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಶರಣ ಸಮೂಹ ಅಂತ ಪ್ರಮುಖರಿದ್ರೆ ಮಾದಾರ ಚೆನ್ನಯ್ಯನವರು, ಮಾದಾರ ಗುಳೆಯನವರು, ಮುಗಿದ ವ್ಯಕ್ತಿಗಳು, ಇವರ ಕಟ್ಟೆಯರು, ಸಮಾಧಾನ ಹರಳುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. 770 ಅಮರ ದಿನಗಳ ಶರಣ ಚಳುವಳಿಗಳು. ಆ 770 ಅಮರ ದಿನಗಳಲ್ಲಿ ಮಾದಾರ ಚೆನ್ನಯ್ಯನವರು, ಮಾದಾರ ಗುಳೆಯನವರು, ಮುಗಿದ ವ್ಯಕ್ತಿಗಳು, ಇವರ ಕಟ್ಟೆಯ ಶರಣರು, ಸಮಾಧಾನ ಹರಳ ಶರಣರು ಇರ್ತಾರಂತಹ ವಿಷಯ. ಅದು ಗೊತ್ತಿನ ಹಾಗೆ ಜಗತ್ತು ಇವತ್ತು ಭಾರತದಲ್ಲಿ ಹೋಗ್ತಕ್ಕಂಥ ಕಲ್ಪನೆಗಳನ್ನು ನಾವು ಓದ್ತಾ ಮೊಟ್ಟ ಮೊದಲನಾಗಿ ಸಂಸ್ಕೃತಿಯ ಪರಿಕಲ್ಪನೆ ಕೊಟ್ಟ, ಪ್ರಜಾಪ್ರಭುತ್ವ ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥ ಒಂದು ಚಳುವಳಿ ಶರಣ ಚಳುವಳಿ. ಅದರ ನಾಯಕರಾಗಿರುವ ಬಸವಣ್ಣನವರು, ಆ ಬಸವಣ್ಣನ ಒಂದು ಸಮೂಹದಲ್ಲಿ ಈ ಶರಣರು, ಮಾದಾರ ಚೆನ್ನಯ್ಯನವರು, ಮಾದಾರ ಗುಳೆಯನವರು, ಮುಗಿದ ವ್ಯಕ್ತಿಗಳು, ಇವರ ಕಟ್ಟೆಗಳು, ಸಮಾಧಾನ ಹರಳುಗಳನ್ನು ಕುರಿತುಕೊಳ್ಳುವಂಥದ್ದು. ಆ ಒಂದು ಚಳುವಳಿಯ ಕಟ್ಟಲೆ, ಆ ಚಳುವಳಿ ಯಶಸ್ಸಿಗೆ ಇವರ ಪಾತ್ರ ಕುಟುಂಬವನ್ನು ನೆನಪಿಸಿಕೊಂಡಾಗ ಈ ಕಾಯಕ ಶರಣರ ದಿನಾಚರಣೆ ಎಷ್ಟು ಮಹತ್ವದ್ದು, ಎಷ್ಟು ಅವಶ್ಯಕ ನಮಗೆ ಅರ್ಥ ಆಗ್ತದೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಇಲ್ಲಿ ಕಾಯಕ ಶರಣರು ಅನ್ನುವಂಥವರಿಗೆ ಆ ಪದಪುಂಜದ ಬಗ್ಗೆ ನಾವು ಜಿಜ್ಞಾಸೆ ಮಾಡಬೇಕಾದ ಅವಶ್ಯಕತೆ ಇದೆ. ಕಾಯಕ ಅನ್ನುವಂಥದ್ದು ಕೇವಲ ಕೆಲಸ ಅಲ್ಲ. ಕಾಯಕ ಅನ್ನುವಂಥದ್ದು ದೇವರ ಪರಮಾತ್ಮನ ಕೊಡುವ ಒಂದು ಮಾರ್ಗ ಅಥವಾ ಆಧ್ಯಾತ್ಮಿಕ ಒಂದು ವೇದಿಕೆ. ಹೀಗಾಗಿ ಶರಣರು ಏನಂದ್ರೆ ತಾವು ಅಳಿದುಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಮುಖರಾದ ಚನ್ನಪ್ಪಗೌಡ ಪಾಟೀಲ್, ಭೀಮರಾಜ್, ಎಸ್ ರಾಜು, ಜಿ ವೇಣುಗೋಪಾಲ್, ಯಮುನಪ್ಪ, ಹನುಮಂತಪ್ಪ ಸೇರಿದಂತೆ ಅನೇಕರು ಇದ್ದರು. ಈ ಮುಂಚೆ ಕಾಯಕ ಶರಣರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ರಂಗಮಂದಿರದವರೆಗೆ ನಡೆಯಿತು. ವಿವಿಧ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು. ಮಾಧವ ಚೆನ್ನಯ್ಯನಿಗೆ, ಎಲ್ಲ ಕಾಯಕ ಶರಣರಿಗೆ ಜಯವಾಗಲಿ, ಶರಣರಿಗೆ ಜಯವಾಗಲಿ. ಎಲ್ಲ ನಮಸ್ಕಾರ ಮಾಡ್ರಿ. ಅಲ್ಲಿ ಹೋಗಂತದ್ದು ಅಲ್ಲೇ ಆರೋಗ್ಬೇಕು. ನಡೆಸಲಾಗುತ್ತದೆ ಎಂದು ಫ್ರೆಂಚ್ ವೆಲ್ಫೇರ್ ಆರ್ಗನೈಸೇಷನ್ ಮುಖ್ಯಸ್ಥೆ ಪಾಯರ್ ಶಾ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಫ್ರೆಂಚ್ ವೆಲ್ಫೇರ್ ಆರ್ಗನೈಸೇಷನ್ ಕಳೆದ 30 ವರ್ಷಗಳಿಂದ ಸುಟ್ಟ ಗಾಯಗಳಿಗೆ ಶಸ್ತ್ರಚಿಕಿತ್ಸೆ ಒದಗಿಸುವ ಕೆಲಸ ಮಾಡುತ್ತಾ ಬಂದಿದೆ. ಗ್ಯಾಸ್ ಸ್ಫೋಟ,
ಆಸಿಡ್ ದಾಳಿ, ಬೆಂಕಿ ಅಪಘಾತಗಳಿಂದ ಉಂಟಾಗಿರುವ ದೀರ್ಘಕಾಲದ ಸುಟ್ಟಗಾಯಗಳು ಮತ್ತು ಸಂಕುಚಿತ ಹೊಂದಿರುವವರಿಗೆ ಲಭ್ಯವಿರುವ ಉಚಿತ ಚಿಕಿತ್ಸೆ ನೀಡಲು ಮಾಹಿತಿ ನೀಡಲಾಗುತ್ತದೆ ಎಂದರು. 1995ರಿಂದ ಆರಂಭವಾಗಿರುವ ಈ ಆರ್ಗನೈಸೇಷನ್ ಈವರೆಗೆ 4500ಕ್ಕೂ ಅಧಿಕ ಶಸ್ತ್ರಚಿಕಿತ್ಸೆ ನೀಡಿ ಯಶಸ್ವಿಯಾಗಿದೆ. ಈ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆಯನ್ನ ಅಮೆರಿಕದ ರೋಟಾಪ್ಲಾಸ್ಟ್ ಇಂಟರ್ ನ್ಯಾಷನಲ್ ಸಂಸ್ಥೆಯ 10 ಜನರ ತಜ್ಞರ ತಂಡದ ಸಹಕಾರದೊಂದಿಗೆ ಮಾಡುತ್ತಿದೆ. ಚಿಕಿತ್ಸೆ ಸಂಭವಿಸಿದ ಎಲ್ಲಾ ವೆಚ್ಚಗಳು ಸಂಸ್ಥೆಯೇ ಭರಿಸುತ್ತಿದೆ ಎಂದರು. ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಇದರ ಲಾಭ ಪಡೆಯಲು ಜಾಗೃತಿ ಸಭೆಯನ್ನು ಹಮ್ಮಿಕೊಂಡಿದೆ. ಪ್ಲಾಸ್ಟಿಕ್ ಚಿಕಿತ್ಸೆಯು ಉಚಿತವಾಗಿ ಮಾಡುತ್ತಿದ್ದು, ರೋಗಿಯ ಎಲ್ಲಾ ಖರ್ಚುಗಳು ಭರಿಸಲು ಹಾಗೂ ಅವರೊಂದಿಗೆ ಬರುವವರು ಉಚಿತ ಊಟ, ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು. ಬಡ ಜನರು ಹೆಚ್ಚಿನ ವೆಚ್ಚ ಭರಿಸಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಸಾಧ್ಯವಾಗದೇ ಇರುವವರಿಗೆ ಅನುಕೂಲವಾಗಲಿದೆ. ಹೊರಗಡೆ ಸುಮಾರು 2 ರಿಂದ 3 ಲಕ್ಷ ವೆಚ್ಚವಾಗುತ್ತದೆ. ಉಚಿತವಾಗಿ ಮಾಡುತ್ತಿರುವುದು ಜನರಿಗೆ ಈ ಬಗ್ಗೆ ಜಾಗೃತಿ ನಮೂದಿಸಲಾಗುತ್ತದೆ ಎಂದರು. ಚಿಕಿತ್ಸೆಯು ಮೇ 13ರಿಂದ 23ರವರೆಗೆ ಬೆಂಗಳೂರು ಗಿರಿನಗರದ ಜೈನ್ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತದೆ. ಬಡ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಲು ತಿಳಿಸಿದರು. ಬಟ್ ಸ್ಪೆಷಲಿಸ್ಟ್ ಬೇಕಾಗುತ್ತೆ ಆ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಪ್ಲಾಸ್ಟಿಕ್ ಸರ್ಜನ್ ಅವರೇ ಮಾಡ್ಬೋದು. ಆ ಟ್ರೀಟ್ಮೆಂಟು ನಾವು ಆಚೆ ಮಾಡಕ್ಕೆ ಹೋಗಿದ್ರೆ 2-2.5 ಲಕ್ಷನೂ ಆಗ್ಬೋದು ಪೇಷಂಟಿಗೆ. ಅಷ್ಟು ದುಡ್ಡು ತುಂಬ ಬಡವರಲ್ಲಿ ಜನರು ಪೇ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಈ ಟ್ರೀಟ್ಮೆಂಟ್ ಫ್ರೀ ಆಗಿ 30 ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀವಿ. ಈ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ವೆಚ್ಚಗಳು ಪೇಷಂಟಿಗೆ ಫ್ರೀ ಇದೆ. ನಾವು ಸರ್ಜರಿ ಕಾಸ್ಟ್, ಅಡ್ಮಿಷನ್ ಕಾಸ್ಟ್, ಪೋಸ್ಟ್ ಅಡ್ಮಿಷನ್ ಟ್ರೀಟ್ಮೆಂಟ್, ಮೆಡಿಸಿನ್, ಊಟ ಎಲ್ಲ ಸೇರಿ ನಾವು ಇದು ಸೇವೆ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಬಂದಿದ್ದೀವಿ JCI ರಾಯಚೂರು ಅವರು ನಮ್ಮ ಜೊತೆ ಸೇರಿ ಅಸೋಸಿಯೇಟ್ ಮಾಡಿ ಪೇಷಂಟರು ತುಂಬ ಜನರು ಇಲ್ಲಿಂದ ಬೆಂಗಳೂರು ಬರೋಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಬರೋದು ಹೋಗೋದು ಎಲ್ಲ ವ್ಯವಸ್ಥೆಯಲ್ಲಿ JCI ಅವರು ಮಾಡ್ತಾರೆ ಅಂತ ಹೇಳಿ. ಈಗ ಈ ಟ್ರೀಟ್ಮೆಂಟ್ ಯಾರು ಮಾಡೋದು? ನಾವು ವೈದ್ಯಕೀಯ ಪಾಲುದಾರರು ನಮ್ಮದು ಎಕ್ವಿಪ್ಮೆಂಟ್ ಮತ್ತು ಸಪ್ಲೈಸ್, ಜಾನ್ಸನ್ ಆ್ಯಂಡ್ ಜಾನ್ಸನ್, ಬಾಷ್ ಎಲ್ಲ ಟಾಪ್ ಕಂಪ್ನಿದು ಮೆಟೀರಿಯಲ್ಸ್ ಎಲ್ಲ ಅವರು ಒಟ್ಟಿಗೆ ಅವರು ಸೇರಿ ಬರ್ತಾರೆ. ಅವರು ನಾವು JCI ಎಲ್ಲರೂ ಇದು ಸೇವೆ ಭಾವದಿಂದ ಮಾಡೋದು. ಯಾರು ಇದಕ್ಕೆ ಏನು ಅಂತ ಕೇಳ್ತಾ ಇದ್ರು. ಈಗ ಇನ್ನೊಂದು ಈ ಮಾಹಿತಿಯು ಜನರಿಗೆ ಸಿಗಬೇಕು ಅಂತ ನಾವು ನಾಳೆ ರಾಯಚೂರಲ್ಲಿ JC ಭವನಲ್ಲಿ ಒಂದು ಜಾಗೃತಿ ಸಭೆ ನಡೆಸ್ತಾ ಇದ್ದೀವಿ. ಈ ಸಭೆಯಲ್ಲಿ ರೋಗಿಗಳು ಬರ್ಬೋದು, ಏನಾದರೂ ಅವರಿಗೆ ಪ್ರಶ್ನೆ ಇದ್ದರೆ ನಾವು ಮತ್ತು ರಾಯಚೂರಿನ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವ NGOಗಳು ಅವರು ಈ ಸಭೆಯಲ್ಲಿ ಬರ್ತಾ ಇದ್ದಾರೆ. ಅವರು ನಮಗೆ ನಮ್ಮ ಜೊತೆ ಸೇರಿ ಇಂಟೀರಿಯರ್ ವಿಲೇಜಸ್, ರೂರಲ್ ಏರಿಯಾದಲ್ಲಿ ಈ ಕ್ಯಾಂಪ್ ಬಗ್ಗೆ ಮಾಹಿತಿ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಈ ಸಂದರ್ಭದಲ್ಲಿ ವಿಜಯ್ ಚೈಧರಿ, ಯೋಗೀಶ್, P. ಬಸವರಾಜ್, ಶಂಕರ್, ಬೋಹರಾ, ಸಾಯಿ ಪ್ರಕಾಶ್ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೈತ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಫೆಬ್ರವರಿ 12ರಂದು ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ಜೆಸಿಟಿಯು ವತಿಯಿಂದ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿರುವ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಫೆಬ್ರವರಿ 12ಕ್ಕೆ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಲು ಹೊರಟಿರುವ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಲು ಸೇರಿದಂತೆ 9 ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸ್ವಯಂ ಚಾಲಿತರಾಗಿ ಬಂದ್ಗೆ ಬೆಂಬಲಿಸಿ ಮನವಿ ಮಾಡಿದರು. ಎಲ್ಲ ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರು, ವ್ಯಾಪಾರಿಗಳು, ಸಾರಿಗೆ, ಆಟೋ ನೌಕರರು ಸೇರಿದಂತೆ ಎಲ್ಲಾ ರೀತಿಯ ಕಾರ್ಮಿಕರು ಹೋರಾಟಕ್ಕೆ ಬೆಂಬಲಿಸಿ ಬಂದ್ನಲ್ಲಿ ಭಾಗವಹಿಸಲು ತಿಳಿಸಿದರು. ಬೈಕ್ ರ್ಯಾಲಿ ಮಹಾತ್ಮ ಗಾಂಧಿ ವೃತ್ತದಿಂದ ಆರಂಭವಾಗಿ ಕೇಂದ್ರ ಬಸ್ ನಿಲ್ದಾಣ, ಮಹಾನಗರ ಪಾಲಿಕೆ, ಜೈಲ್ ರಸ್ತೆ, ಜಾಕೀರ್ ಹುಸೇನ್ ವೃತ್ತ, ಏಕ್ ಮಿನಾರ್, ಭಗತ್ ಸಿಂಗ್ ವೃತ್ತ, ಸರಾಫ್ ಬಜಾರ್, ಶೆಟ್ಟಿಬಾವಿ ಸರ್ಕಲ್, ಪಟೇಲ್ ವೃತ್ತ, ಮಹಾವೀರ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಗಂಜ್ ರಸ್ತೆ, ಗೋಶಾಲ್ ರಸ್ತೆ, ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾ ಕ್ರೀಡಾಂಗಣದವರೆಗೆ ನಡೆಯಿತು. ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. 12ರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ರಾಯಚೂರಿನ ಸ್ವಯಂ ಕಾರ್ಮಿಕರ ರೈತರ ಹೋರಾಟ ಚುನಾಯವಾಗಲಿ, ಚುನಾಯವಾಗಲಿ. 12ರ ಸಾರ್ವತ್ರಿಕ ಯಶಸ್ವಿಯಾಗಲಿ. ಎಸ್ಡಿಯು ಜಿಂದಾಬಾದ್. ಕಾರ್ಮಿಕರ ಲೇಬರ್ ಕೋಡ್ಗಳಿಗೆ ಧಿಕ್ಕಾರ. ಕಾರ್ಮಿಕರ ಲೇಬರ್ ಕೋಡ್ ಜಿಂದಾಬಾದ್. ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಈ ಸಂದರ್ಭದಲ್ಲಿ ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಮಹೇಶ್ ಸಿ, ಅಜೀಜ್ ಜಾಗೀರ್ದಾರ್, ಮಾನಪ್ಪ, ಜಿಲಾನಿ ಪಾಷಾ, ಜಗದೀಶ್, ನಿಸಾರ್ ಅಹಮದ್ ಸೇರಿದಂತೆ ಅನೇಕರು ಇದ್ದರು. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಬರಲು ಜಿಲ್ಲೆ ಹಿಂದುಳಿದಿದ್ದು, ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಇಲಾಖೆ ಹಾಗೂ ಜಿಲ್ಲಾಡಳಿತಕ್ಕೆ ದೊಡ್ಡ ಸವಾಲಾಗಿದೆ. ಆದರೆ ಇಲಾಖೆ ಇದೀಗ ಇದಕ್ಕೊಂದು ಪರಿಹಾರ ಹುಡುಕಿದ್ದು, ಗ್ರಾಮೀಣ ಭಾಗದಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 9ರವರೆಗೆ ಮೊಬೈಲ್ ಮತ್ತು ಟಿವಿಗಳನ್ನು ಬಂದ್ ಮಾಡಲು ಡಂಗೂರ ಸಾರಲು ಮುಂದಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳ ಓದುವ ಸಂಸ್ಕೃತಿಗೆ ದೊಡ್ಡ ಅಡ್ಡಿಯಾಗುತ್ತಿರುವ ಮೊಬೈಲ್ ಮತ್ತು ಟಿವಿ ಬಳಕೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಹತ್ವದ ಹಾಗೂ ಧೈರ್ಯದ ಹೆಜ್ಜೆ ಇಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ 2 ತಾಸುಗಳು ಗ್ರಾಮಗಳಲ್ಲಿನ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿರುವ ಮಕ್ಕಳಿರುವ ಮನೆಗಳಲ್ಲಿ ಮೊಬೈಲ್ ಮತ್ತು ಟಿವಿಗಳನ್ನು ಸ್ವಿಚ್ ಆಫ್ ಮಾಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿಸಿ ಡಂಗೂರ ಸಾರಲು ಗ್ರಾಮ ಪಂಚಾಯಿತಿ ಪಿಡಿಒ ಮುಖಾಂತರ ಕ್ರಮ ಕೈಗೊಳ್ಳುವಂತೆ ಆಯಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅಧಿಕೃತ ಪತ್ರ ಬರೆಯಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಮೊಬೈಲ್ ಹಾಗೂ ಟಿವಿ ಬಳಕೆ ಅತಿಯಾಗಿ ಹೆಚ್ಚಿದ್ದು, ಮಕ್ಕಳು ಓದಿನ ಸಮಯದಲ್ಲಿ ಸಹ ಪರದೆಯ ಮುಂದೆ ಕುಳಿತು ಕಾಲಹರಣ ಮಾಡುವ ಪ್ರವೃತ್ತಿ ಗಂಭೀರವಾಗಿ ಹೆಚ್ಚಾಗಿದೆ. ಇದರ ಪರಿಣಾಮವಾಗಿ ಓದುವ ಅಭ್ಯಾಸ ಕುಗ್ಗುತ್ತಿದ್ದು, ಪರೀಕ್ಷಾ ಫಲಿತಾಂಶಗಳ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಎಂಬ ಆತಂಕವನ್ನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಈ ವಿಧಾನವು ಇತ್ತೀಚೆಗೆ ಬೆಳಗಾವಿ ಸುವರ್ಣಸೌಧದ ಎದುರಿನ ಹಾಲಗ ಗ್ರಾಮದಲ್ಲಿ ಕೈಗೊಳ್ಳಲಾಗಿತ್ತು. ಇಡೀ ಗ್ರಾಮದಲ್ಲಿ ಸಂಜೆ 2 ತಾಸುಗಳ ಕಾಲ ಮೊಬೈಲ್ ಮತ್ತು ಟಿವಿಗಳನ್ನು ಬಂದ್ ಮಾಡಿ ಹೊರಗಡೆ ಮಕ್ಕಳು ಆಟ ಆಡುವುದು, ಓದುವುದು ಮತ್ತು ಹಿರಿಯರು ಕಿರಿಯರು ಕುಳಿತು ಮಾತನಾಡುವುದು ಮಾಡುತ್ತಿದ್ದರು. ಈ ವಿಧಾನವನ್ನು ಇದೀಗ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಶಿಕ್ಷಣ ಇಲಾಖೆ ಬಳಸಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. ವಿಶೇಷವಾಗಿ ಎಸ್ಎಸ್ಎಲ್ಸಿ ತರಗತಿ ಮಕ್ಕಳ ಭವಿಷ್ಯವನ್ನ ನಿರ್ಧರಿಸುವ ಮಹತ್ವದ ಹಂತವಾಗಿದ್ದು, ಈ ಹಂತದಲ್ಲಿ ಕುಟುಂಬದ ಬೆಂಬಲ ಅತ್ಯಂತ ಅತ್ಯಗತ್ಯವಾಗಿರುತ್ತದೆ. ಮಕ್ಕಳಿಗೆ ಓದಲು ಅನುಕೂಲಕರ ವಾತಾವರಣ ಕಲ್ಪಿಸುವ ಜವಾಬ್ದಾರಿ ಪೋಷಕರ ಮೇಲಿದೆ ಎಂಬ ಸಂದೇಶವನ್ನ ಈ ಮೂಲಕ ಗ್ರಾಮೀಣ ಸಮಾಜಕ್ಕೆ ನೀಡುವ ಪ್ರಯತ್ನ ಇದಾಗಿದೆ. ಮಕ್ಕಳಿಗೆ ಓದಿನ ಪೂರಕ ವಾತಾವರಣ ಕೊಡದೆ ಫಲಿತಾಂಶದ ಬಗ್ಗೆ ಮಾತ್ರ ಪ್ರಶ್ನಿಸುವ ಮನಸ್ಥಿತಿ ಬದಲಾಗಬೇಕು ಎಂಬ ಅಂಶ ಈ ಕ್ರಮದ ಹಿನ್ನೆಲೆಯಲ್ಲಿ ಅಡಗಿದೆ.
ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಡಂಗೂರು ಸಾರುವ ಮೂಲಕ ಈ ವಿಷಯವನ್ನ ಮನೆ ಮನೆಗೂ ತಲುಪಿಸುವ ಯೋಜನೆಯು ಕೇವಲ ಆದೇಶದ ಮಟ್ಟಕ್ಕೆ ಸೀಮಿತವಾಗದೆ ಸಾಮಾಜಿಕ ಜಾಗೃತಿ ಅಭಿಯಾನದ ರೂಪ ಪಡೆದುಕೊಳ್ಳುವ ನಿರೀಕ್ಷೆ ಮೂಡಿಸಿದೆ. ಶಿಕ್ಷಣ ಇಲಾಖೆಯ ಈ ಪ್ರಯತ್ನಕ್ಕೆ ಗ್ರಾಮಸ್ಥರು, ಪೋಷಕರು ಮತ್ತು ಶಿಕ್ಷಕರು ಕೈ ಜೋಡಿಸಿದರೆ ಮಾತ್ರ ಇದರ ಪರಿಣಾಮಕಾರಿತ್ವ ಕಾಣಲು ಸಾಧ್ಯವಾಗುತ್ತದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಮೊಬೈಲ್ ಮತ್ತು ಟಿವಿಯ ಅತಿಯಾದ ಬಳಕೆ ಮಕ್ಕಳ ಮನಸ್ಸಿನ ಏಕಾಗ್ರತೆ ಕುಗ್ಗಿಸುತ್ತಿದ್ದು ಓದುವ ಸಮಯದಲ್ಲಿ ವ್ಯತ್ಯಯ ಉಂಟು ಮಾಡುತ್ತಿದೆ ಎಂಬುದು ಶಿಕ್ಷಣ ತಜ್ಞರ ಅಭಿಪ್ರಾಯ. ಸಂಜೆ 2 ಗಂಟೆಗಳ ಕಾಲ ಡಿಜಿಟಲ್ ಮೌನ ಪಾಲಿಸಿದರೆ ಮಕ್ಕಳಲ್ಲಿ ಓದುವ ಆಸಕ್ತಿ ಹೆಚ್ಚಾಗುವ ಜೊತೆಗೆ ಕುಟುಂಬದೊಳಗಿನ ಸಂವಹನವೂ ಬಲಪಡುತ್ತದೆ ಎಂಬ ವಿಶ್ವಾಸವನ್ನ ಇಲಾಖೆ ಹೊಂದಿದೆ. ಈ ಕ್ರಮ ಗ್ರಾಮೀಣ ಮಟ್ಟದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡರೆ ಮುಂದಿನ ದಿನಗಳಲ್ಲಿ ಇತರ ತಾಲೂಕುಗಳಿಗೂ ಮಾದರಿಯಾಗಿ ಪರಿಣಮಿಸಬಹುದೆಂಬ ನಿರೀಕ್ಷೆ ಇದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಕೈಗೊಂಡ ಈ ಪ್ರಯತ್ನ ಕೇವಲ ಪರೀಕ್ಷೆ ಫಲಿತಾಂಶಕ್ಕಷ್ಟೇ ಸೀಮಿತವಾಗದೆ ಮಕ್ಕಳ ಭವಿಷ್ಯ ನಿರ್ಮಾಣದತ್ತ ಒಂದು ಸಾಮಾಜಿಕ ಚಳುವಳಿಯಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ. ಜಿಲ್ಲೆಯ ಶಾಲೆಗಳಲ್ಲಿ ಈಗಾಗಲೇ ಶಿಕ್ಷಕರ ಕೊರತೆ ಇದ್ದು, ಶಿಕ್ಷಕರ ಕೊರತೆಯನ್ನು ನೀಗಿಸದೆ ಟಿವಿ, ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಸಲು ಮುಂದಾಗಿರುವುದಕ್ಕೆ ವಿದ್ಯಾರ್ಥಿಗಳ ಪೋಷಕರಿಂದ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗಿದೆ. ಶಿಕ್ಷಕರಿಲ್ಲದೆ ಶಾಲೆಯಲ್ಲಿ ಮಕ್ಕಳು ಹೇಗೆ ಕಲಿಯುತ್ತಾರೆ? ಮೊದಲು ಗ್ರಾಮೀಣ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಹಾಗೂ ಇಲಾಖೆಗಳು ಮುಂದಾಗಬೇಕು ಎನ್ನುವುದು ಪೋಷಕರ ಒತ್ತಾಯವಾಗಿದೆ. ಪ್ರಮುಖವಾಗಿ ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷಾ ಪೂರ್ವ ಅಭ್ಯಾಸದಲ್ಲಿ ಪೋಷಕರ ಪಾತ್ರ ಮಹತ್ವದ್ದಾಗಿರುತ್ತದೆ. ಅದರಂತೆ 1 ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುವುದರಿಂದ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಓದಲು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಮೊಬೈಲ್ ಸೇರಿದಂತೆ ಇನ್ನಿತರ ವಿದ್ಯುನ್ಮಾನ ವಸ್ತುಗಳು ಬಳಸದೇ ಇರುವುದರಿಂದ ಮುಂದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸಲು ಅನುಕೂಲವಾಗುತ್ತದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.